ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಸಂಡೇ ಹೇಳಿದ್ದೆ ನಾನು. ಏನಪ್ಪ ಅಂತಂದರೆ ಬೆಸ್ಕಾಮ್ ಅವರೇ ಕೇಳಿದರು ಕೆಲವೊಬ್ಬ ಅಭ್ಯರ್ಥಿಗಳು, ಏನಪ್ಪ ಅಂತಂದರೆ ಎಷ್ಟು ಜನ ಫಿಸಿಕಲ್ ಪಾಸ್ ಆಗಿರ್ಬೋದು, ಒಂದು ಎಕ್ಸ್ಪೆಕ್ಟೆಡ್ ಮಾಹಿತಿಯನ್ನು ನೀವು ಹೇಳ್ರಿ ಅಂತೇಳಿ ಹೇಳಿದರು. ಹೆಸ್ಕಾಮ್ ಅವರು ಸಹ ಕೇಳಿದ್ರಿ, ಬಟ್ ಎಸ್ಕಾಮ್ ಅವ್ರದ್ದು ನಾನು ಖಂಡಿತವಾಗಿ ನಾಳೆ ನಿಮ್ಮದು ಸಹ ಮಾಡಿ ಹಾಕ್ತೇನೆ. ಬಟ್ ಇವತ್ತು ನಾನು ಬೆಸ್ಕಾಮ್ ಅವರ ಒಂದು ಏನಪ್ಪ ಅಂತಂತಂದರೆ ಎಕ್ಸ್ಪೆಕ್ಟೆಡ್ ಆಗಿ ಎಷ್ಟು ಜನ ಫಿಸಿಕಲ್ ಪಾಸ್ ಆಗಿರ್ಬೋದು ಇದರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು 906 ಏನಿದು ಒಟ್ಟಾರೆ ಹುದ್ದೆಗಳು. ಇವು ಬಂದುಬಿಟ್ಟು ನಾನ್ ಕಲ್ಯಾಣ ಕರ್ನಾಟಕ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ಬಂದು 29 ಹುದ್ದೆಗಳು. ಒಟ್ಟಾರೆ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ಎಷ್ಟಾಗ್ತದೆ ಅಂತ ನೋಡಿದಾಗ 935 ಹುದ್ದೆಗಳು. ಇಡೀ ನೀವು ಎಲ್ಲ ಒಂದು ನಿಗಮಕ್ಕೆ ಹೋಲಿಕೆಯನ್ನು ಮಾಡಿಕೊಂಡಾಗ ಅತಿ ಹೆಚ್ಚು ಹುದ್ದೆಗಳು ಇರುವಂಥದ್ದು ಯಾವುದಪ್ಪ ಅಂತಂತಂದರೆ ಅದು ಈ ಒಂದು ಬೆಸ್ಕಾಮ್ ಅಂತ ಹೇಳ್ಬೋದು ಸ್ನೇಹಿತರೆ. ಬೆಸ್ಕಾಮಲ್ಲಿ ಹೆಚ್ಚು 935 ಹುದ್ದೆಗಳಿವೆ. ಫಿಸಿಕಲ್ ಪಾಸ್ ಆದಂಥವರ ಸಂಖ್ಯೆಯು ನೋಡ್ಬೋದು ನೀವು. ಇಲ್ಲಿ ನಾವು 29 ಹುದ್ದೆಗಳನ್ನ ಬಿಡೋಣ. 29 ಹುದ್ದೆಗೆ 150 ಜನ ಪ್ಲಸ್ ಸೆಲೆಕ್ಟ್ ಆಗಿದ್ದಾರೆ. ಓಕೆ, ಇದು ನಾನ್ ಕಲ್ಯಾಣ ಕರ್ನಾಟಕ ಇದು. ಓಕೆ, ಬಟ್ ಕಲ್ಯಾಣ ಕರ್ನಾಟಕ ಇದು. ಇಲ್ಲಿ ನೀವು ನೋಡಿದ್ದು ಈಗ ನಾನ್ ಕಲ್ಯಾಣ ಕರ್ನಾಟಕ ನೋಡೋದಾದರೆ 4530 ಜನ ಏನಾಗಿದ್ದಾರೆ ಅಂತಂದರೆ ಪಾಸ್ ಆಗಿದ್ದಾರೆ ಫಿಸಿಕಲ್. ಹೌದಾ? ಇನ್ನು ಹುದ್ದೆಗಳು 906 ಅಂದರೆ 906 ಹುದ್ದೆಗಳಿದ್ರೆ ಫಿಸಿಕಲ್ ಪಾಸ್ ಆದಂಥವರು 4530. ಇಲ್ಲಿ ನಾವು ಎಕ್ಸ್ಪೆಕ್ಟೆಡ್ ಮಾಹಿತಿಯನ್ನು ಹೇಳ್ತೀನಿ. ಮೊದಲೇ ಹೇಳಿದ್ದೀನಿ, ನೀವು ಒಂದು ಹೇಳೋ ಕಾರಣಕ್ಕಾಗಿ ಮಾಡ್ತಾಯಿದ್ದೀನಿ. ಹಾಗಂತ ಬಂದು ಇಲ್ಲಿ ವ್ಯೂಸ್ಗೋಸ್ಕರ ಅರ್ನಿಂಗ್ಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊತಾ ಇದ್ದರೆ ದಯವಿಟ್ಟು ನೀವು ವಿಡಿಯೋನ ಸ್ಕಿಪ್ ಮಾಡ್ಬೋದು. ಯಾರಿಗೆ ನಿಮಗೆ ನಂಬಿಕೆ ಇದೆಯೋ, ನೀವು ಇಷ್ಟ ಇದೆಯೋ ಅವ್ರು ಮಾತ್ರ ವಿಡಿಯೋನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋನ ಆರಂಭ ಮಾಡ್ತಾ ಹೋಗೋಣ. ಓಕೆ, ಈ 906 ಹುದ್ದೆಗಳಲ್ಲಿ 4530 ಜನ ಅಂದರೆ ನಾನ್ ಕಲ್ಯಾಣ ಕರ್ನಾಟಕ ಅಥವಾ HK ಬಿಟ್ಬೇಡ. ಓಕೆ, ಅದು ಸೇಮ್ ಆ್ಯಸ್ ಯೂಸ್ವಲ್ ಇಷ್ಟೇ % ಆಗಿರುತ್ತೆ. ಈ 4530ರಲ್ಲಿ ನಾವು ಯಾವುದಪ್ಪ ಅಂತಂದರೆ ಚೆಸ್ಕಾಮ್ದು ನಮಗೆ ಡಾಟಾ ಸಿಕ್ಕಿತ್ತು ಸ್ನೇಹಿತರೆ. ಅಲ್ಲಿ ನೋಡಿದಾಗ 309 ಹುದ್ದೆಗಳಿದ್ದರೆ ಅಲ್ಲಿ ಫಿಸಿಕಲ್ ಪಾಸ್ ಅಂತವರು 600 ಜನ, ಬರೀ 600 ಜನ. ಅಂದರೆ 1:2 ರೇಷದಲ್ಲೂ ಸಹ ಅಲ್ಲಿ ಏನಂದರೆ ಅಭ್ಯರ್ಥಿಗಳಿಲ್ಲ. ಅದು ನೋಡಿದಾಗ ಮತ್ತು ಜಸ್ಕಾಮು ಸಹ ಅಷ್ಟೇ 1:2 ರೇಷದಲ್ಲಿನೇ ಸೆಲೆಕ್ಟ್ ಆಗಿದ್ದಾರೆ. ಯಾಕೆ 1:2 ಅಂತ ನೀವು ಹೆಂಗೆ ಹೇಳ್ತೀರಿ ಅಂತಂದರೆ ಫಿಸಿಕಲ್ ಕಟ್ ಆಫು ಸಹ ಕಡಿಮೆ ನಿಂತಿತ್ತು. ಫೈನಲ್ ಕಟ್ ಆಫು ಕೇವಲ 2% ಹೈ ಆಗಿದೆ ಅಷ್ಟೇ ಜಸ್ಕಾಮ್ದು. ಇನ್ನು ಉಳಿದಂತಹ ನಿಗಮ ಅಂತ ಬಂದರೆ KPTCL, ಅಲ್ಲಿ ಸಹ ಅಷ್ಟೇ 2% ಜಾಸ್ತಿ. ಈ ಓವರಾಲಾಗಿ ಫಿಸಿಕಲ್ ನೋಡಿದಾಗ ಫಿಸಿಕಲ್ ಏನು ಈಸಿ ಇರಲಿಲ್ಲ. ಈಸಿ ಇತ್ತು, ಯಾವುದಿತ್ತು ಅಂತಂದರೆ ನಿಮಗೆ 5 ಫಿಸಿಕಲ್ ಇತ್ತು ಸ್ನೇಹಿತರೆ. ರನ್ನಿಂಗು 2 ರನ್ನಿಂಗ್ ಇತ್ತು. ಓಕೆ, ಮತ್ತು ಸ್ಕಿಪ್ಪಿಂಗು ಮತ್ತು ಒಂದು ಗುಂಡು ಎಸೆತ ಮತ್ತು ಕಂಬ ಹತ್ತುವುದು ಕಡ್ಡಾಯ. ಓಕೆ, ಈ ಕಂಬ ಹತ್ತುವುದು ಕಡ್ಡಾಯವಾಗಿ ಏನಿತ್ತೋ ಇದರಲ್ಲಿಯೇ ಜಾಸ್ತಿ ಜನ ಫೇಲ್ ಆಗಿರುವಂಥದ್ದು ಸ್ನೇಹಿತರೆ. ಈಗ 1000 ಜನ ಬಂದರೆ, ಎಕ್ಸಾಂಪಲ್ ಚೆಸ್ಕಾಮ್ದು ಹೇಳೋದಾದರೆ 1600 ಜನ ಬಂದರು ಅಟೆಂಡ್ ಆಗೋಕ್ಕೆ. ಅಲ್ಲಿ 500ಕ್ಕಿಂತ ಕಡಿಮೆ ಜನ ಕಂಬ ಹತ್ತೋದ್ರಲ್ಲೇ ಹೋಗಿದ್ದಾರೆ. ಓಕೆ, ಹಂಗೆ ಆ ಒಂದು ರೀತಿಯಲ್ಲಿ ನಾವು ನೋಡೋದಾದರೆ ಈಗ 4530 ಜನಗಳು ಆಯ್ಕೆಯಾಗಿದ್ದರೆ, ಓಕೆ, ಇದರಲ್ಲಿ 906 ಹುದ್ದೆಗಳು. HKಯನ್ನು ಬಿಟ್ಟು ಮಾಡ್ತಾ ಇದ್ದೀನಿ. ಓಕೆ, HKಯನ್ನು ಆ್ಯಡ್ ಮಾಡೋದಾದರೆ ಇಲ್ಲಿ ಸರಿಸುಮಾರು 4680 ಅಂದ್ಕೊಳ್ರಿ. ಇಲ್ಲಿ 935 ಹುದ್ದೆಗಳು.
ಇಷ್ಟು ಇದ್ದರೆ ಈ 4,680 ಹುದ್ದೆಗಳ ಜನಗಳಲ್ಲಿ ಫಿಸಿಕಲ್ಗೆ ಹೋಗಿದ್ದಂಥವರು ಎಕ್ಸ್ಪೆಕ್ಟೆಡ್ ಆಗಿ 3,600ಕ್ಕಿಂತ ಜಾಸ್ತಿನೇ ಹೋಗಿದ್ದಾರೆ ಅಂದ್ಕೊಳ್ರಿ. 1,000 ಜನ ಆದರೂ ಅಟೆಂಡ್ ಆಗಿರಲ್ಲ, 100% ಆಗಿರಲ್ಲ. ಓಕೆ, ಈ 3,600ರಲ್ಲಿ ಫಿಸಿಕಲ್ ಕ್ವಾಲಿಫೈ ಆದವರು ಅಥವಾ 3,600 4,600 ಇದಾರಲ್ಲ, 4,500 ಜನ ಫಿಸಿಕಲ್ಗೆ ಹೋಗಿದ್ದಾರೆ ಅಂದ್ಕೊಳ್ರಿ. 100 ಜನ ಹೋಗಿಲ್ಲ, 100 ಜನ ಅಂತೂ ಹೋಗ್ತಾ ಇರ್ತಾರೆ, 100% ಇದ್ದೇ ಇರ್ತಾರೆ. ಓಕೆ, 4,500 ಅಂತ ಇಟ್ಕೊಳ್ರಿ. ಓಕೆ, ಯಾಕಂದರೆ 1,000 ಜನ ಬಿಡ್ತಾರೆ ಎಂಬುದು ನಿಮಗೆ ನಂಬಕ್ಕಾಗದೇ ಇರ್ಬೋದು, ಬಟ್ ಅದು ಫ್ಯಾಕ್ಟು. ಯಾವುದೇ ಫಿಸಿಕಲ್ ಆಗಲಿ ಎಕ್ಸಾಮ್ ಆಗಲಿ ಅದು ನಡೀತದೆ. ಈಗ 4,500 ಜನ ಇದ್ದರೆ ಇದರಲ್ಲಿ ಫಿಸಿಕಲ್ ಕ್ವಾಲಿಫೈ ಆದಂಥವ್ರ ಸಂಖ್ಯೆ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಹೇಳೋದಾದರೆ ಸ್ನೇಹಿತರೆ 2,500 ಜನ ಆಗಿರ್ಬೋದು ಅಷ್ಟೇ. 2,500ಕ್ಕಿಂತ ಪ್ಲಸ್ ಇನ್ನೂ ಕಡಿಮೆ ಆಗಿದ್ದಾರೆ ಅಂತ ನನ್ನ ಭಾವನೆ. ಓಕೆ, 2,500ಕ್ಕಿಂತ ಕಡಿಮೆನೂ ಆಗಿರಬಹುದು. ಒಂದು ನನ್ನ ಎಕ್ಸ್ಪೆಕ್ಟ್ ಪ್ರಕಾರ ಒಂದು 2,000ದಿಂದ 2,500 ಅಂದ್ಕೊಳ್ರಿ. ಬಟ್ ಒಂದು ನಿಖರವಾಗಿ ಹೇಳಿದ್ರೆ 2,500 ಪ್ಲಸ್ 2,500 ಜನ ಅಂದ್ಕೊಳ್ರಿ ಫಿಸಿಕಲ್ ಪಾಸ್ ಆದಂಥವರ ಸಂಖ್ಯೆ. ಈಗ 2,500 ಜನ ಅಂತ ತೆಗೆದುಕೊಂಡಾಗ ನಿಮ್ಮ ಒಂದು ಕಾಂಪಿಟೇಷನ್ ಇಲ್ಲಿಯೂ ಸಹ ಅಷ್ಟೇ 1:2ನೇ ಇರ್ತದೆ. ಪ್ರತಿಯೊಂದು ನಿಗಮದಲ್ಲೂ ಅಷ್ಟೇ, ನಿಮ್ಮ ನಿಗಮದಲ್ಲಿ ಅಂತಲ್ಲ, ಪ್ರತಿಯೊಂದು ನಿಗಮದಲ್ಲೂ ಅಷ್ಟೇ 1:5 ಫಿಸಿಕಲ್ಗೆ ಆಯ್ಕೆ ಆದರೆ ಫೈನಲ್ ಕಾಂಪಿಟೇಷನ್ ಇರೋದು 1:2 ಮಾತ್ರ. ಓಕೆ, 1:2. ಕೆಲವೊಂದು ಕೆಟಗರಿಯಲ್ಲಿ 1:3 ಇರುತ್ತೆ, ಕೆಲವೊಂದು ಕೆಟಗರಿಯಲ್ಲಿ 1:1 ಸಹ ಇರುತ್ತೆ. ಅದನ್ನು ಸಹ ನೀವು ಮರೆಯಬಾರದು. ಹಾಗಾಗಿ ಓವರಾಲ್ ಆಗಿ ನಾವು ನೋಡಿದಾಗ ಫಿಸಿಕಲ್ಲು ಪಾಸಾದಂಥವ್ರ ಸಂಖ್ಯೆ 50%ಗಿಂತ ಕಡಿಮೆ ಇದ್ದೇ ಇರ್ತದೆ ಸ್ನೇಹಿತರೆ. ಒಂದು ಪರ್ಸೆಂಟೇಜ್ ಲೆಕ್ಕ ಹೇಳೋದಾದರೆ 35 to 40% ಜನ ಅಷ್ಟೇ ಫಿಸಿಕಲ್ ಪಾಸ್ ಆಗಿರ್ತಾರೆ. ಅಂದರೆ 2,000ದಿಂದ 2,500 ಜನ. ಓಕೆ, ಇದು ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಯಾವ ರೀತಿಯಾಗಿ ಅನಿಸಿತು ಎಂಬುದರ ಬಗ್ಗೆ ಕಾಮೆಂಟ್ ಮಾಡಿ. ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ. ನಿಮ್ಗೆ ಇನ್ನೂ ಏನು ವಿಡಿಯೋ ಬೇಕು, ಎದ್ರ ಬಗ್ಗೆ ಬೇಕು ಎಂಬುದನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.